ಸರ್ ಗುಂಪು ಯಾವುದು ಸರ್? ಅದು ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ ಅಲ್ಲ ಸರ್, ಯಾಕಂದ್ರೆ ಎಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಸರ್. ಹೇಳಿಲ್ಲ, ಎಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಅಲ್ವ ಸರ್ ಎಲ್ಲರೂ? ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಎದುರು ಹಾಕೊಂಡು ಅಲ್ಲ, ಅದ್ರ ತಪ್ಪೇನಿದೆ? ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರೊಳಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆತರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ಮುಂದುವರಿತಾರೆ. ವಿರೋಧ ಪಕ್ಷಗಳ ಮಾತಿಗೆ ನೀವ್ ಯಾಕೆ ಬೆಲೆ ಕೊಡೋದು? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ. ಏನು MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಮೂಡಾ ಕೇಸ್ ಬಂತು, ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀರಿ? ಈಗ ಹೈಕಮಾಂಡ್ ಹೇಳಿದೆ ಈ ತರದ್ ಮಾತಾಡಬಾರ್ದು, ಸಿಎಂ ಅಧಿಕಾರಾವಧಿ ಇರ್ಬೋದು, ಬದಲಾವಣೆ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿಲ್ಲ ಬದಲಾವಣೆ ಆಗಿದೆ ಅಂತ. ಯಾರು ಹೇಳಿದ್ರು? ರಾಜಣ್ಣ ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರ? ಹಾಗೆ ಹೇಳಿಲ್ಲ ಅವರು. ನಾನು ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಸರ್ ಗುಂಪು ಯಾವುದು ಸರ್? ಅದು ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ ಅಲ್ಲ ಸರ್, ಯಾಕಂದ್ರೆ ಎಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಸರ್. ಹೇಳಿಲ್ಲ, ಎಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಅಲ್ವ ಸರ್ ಎಲ್ಲರೂ? ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಎದುರು ಹಾಕೊಂಡು ಅಲ್ಲ, ಅದ್ರ ತಪ್ಪೇನಿದೆ? ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರೊಳಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆತರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ಮುಂದುವರಿತಾರೆ. ವಿರೋಧ ಪಕ್ಷಗಳ ಮಾತಿಗೆ ನೀವ್ ಯಾಕೆ ಬೆಲೆ ಕೊಡೋದು? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ. ಏನು MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಮೂಡಾ ಕೇಸ್ ಬಂತು, ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀರಿ? ಈಗ ಹೈಕಮಾಂಡ್ ಹೇಳಿದೆ ಈ ತರದ್ ಮಾತಾಡಬಾರ್ದು, ಸಿಎಂ ಅಧಿಕಾರಾವಧಿ ಇರ್ಬೋದು, ಬದಲಾವಣೆ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿಲ್ಲ ಬದಲಾವಣೆ ಆಗಿದೆ ಅಂತ. ಯಾರು ಹೇಳಿದ್ರು? ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರ? ಹಾಗೆ ಹೇಳಿಲ್ಲ ಅವರು. ನಾನು ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತಿದ್ಮೇಲೆ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಮುಂದುವರಿತಾರೆ. ಹೋಗುತ್ತೆ ಇದು